ನಮಸ್ಕಾರ ವೀಕ್ಷಕರೇ. ಇವತ್ತು ಅದ್ವೈತ ವೇದಾಂತದ ಪರಿಕಲ್ಪನೆ ಮತ್ತು ಏಕತ್ವದ ತತ್ವ, ಬ್ರಹ್ಮ ಮತ್ತು ಮಾಯೆ ಈ ಸಂಬಂಧದ ಬಗ್ಗೆ ಮಾತಾಡಬೇಕು ಅಂತ ನನಗೆ ಇಷ್ಟ ಆಗ್ತಾ ಇದೆ. ಜೊತೆಗೆ ಇದು ತಿಳ್ಕೊಳ್ತಕ್ಕಂಥ ವಿಷಯ ಆದ್ದರಿಂದ ಈ ಅದ್ವೈತ ವೇದಾಂತ ಹೇಗೆ ಇದರಲ್ಲಿ ಒಳಗೊಂಡಿದೆ ಅನ್ನೋದನ್ನ ನೋಡೋಣ. ಅದ್ವೈತ ವೇದಾಂತವು ಭಾರತೀಯ ತತ್ವಶಾಸ್ತ್ರದಲ್ಲಿ ಮಹತ್ವಪೂರ್ಣವಾದ ಪರಿಕಲ್ಪನೆಯಾಗಿದೆ. ಇದು ಶಂಕರಾಚಾರ್ಯರು ಪ್ರತಿಪಾದಿಸಿದ ದರ್ಶನವಾಗಿದ್ದು, ಅದರ ಮೂಲ ತತ್ವವೆಂದರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಎಂಬುದಾಗಿದೆ. ಇದರಿಂದ ತಾನೇ ಹೇಳಲಾಗುವುದು ಬ್ರಹ್ಮ ಮಾತ್ರ ಪರಮಸತ್ಯ, ಜಗತ್ತು ಮಾಯೆ ಮತ್ತು ಜೀವ ಆತ್ಮ ಬ್ರಹ್ಮನಲ್ಲದೆ ಬೇರೆ ಯಾವುದು ಅಲ್ಲ ಅಂತಾನೆ ಇದನ್ನ ಹೇಳ್ತಕ್ಕಂಥದ್ದು. ಇಲ್ಲಿ ಬ್ರಹ್ಮ ಮತ್ತು ಮಾಯೆ ಇದರ ಸಂಬಂಧನ ನೋಡೋಣ. ಬ್ರಹ್ಮ ಇಲ್ಲಿ ಆದಿ ಅನಂತ ನಿತ್ಯ ಪರಿಪೂರ್ಣ ಜ್ಞಾನಸ್ವರೂಪಿ ನಿರ್ಗುಣ ಗುಣರಹಿತ, ನಿರ್ಗುಣ ಅಂದರೆ ಗುಣರಹಿತ, ನಿರಾಕಾರ ಅಂದರೆ ಆಕಾರವಿಲ್ಲದೆ ಇದ್ದಿದ್ದು ಮತ್ತು ಸರ್ವವ್ಯಾಪಿ ಅಂತ ಬ್ರಹ್ಮನನ್ನ ವರ್ಣಿಸ್ಬೋದು. ಈ ಮಾಯೆನ ಹೇಗೆ ವರ್ಣಿಸ್ಬೋದಪ್ಪ ಅಂದರೆ, ಮಾಯೆ ಒಂದು ಶಕ್ತಿಯಾಗಿದೆ. ಅದು ಬ್ರಹ್ಮನಿಂದ ಮೂಡಿ ಬಂದಿದ್ದೆವು, ಜಗತ್ತನ್ನು ಪ್ರತ್ಯಕ್ಷಗೊಳಿಸುತ್ತೆ. ಇದು ಪರಮಾತ್ಮ ದೃಷ್ಟಿಯಿಂದ ಇಲ್ಲದದ್ದೇ, ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ಇದೆ. ಆದ್ದರಿಂದ ಪರಮಾರ್ಥವಾಗಿ ಇದು ಇಲ್ಲ, ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ಇದು ಈ ಮಾಯೆ ಅಂತಕ್ಕಂಥದ್ದು ಇದೆ ಅನ್ನೋದು. ಹಾಗೆ ಅಂತಂದರೆ ನೋಡಿ, ಮಾಯೆ ಸ್ವರೂಪ ಏನು ಹೇಳುತ್ತೆ ಅಂದರೆ, ಮಾಯೆನ ಎರಡು ಮುಖ್ಯ ಗುಣಗಳನ್ನು ಹೊಂದಿದೆ. ಮಾಯೆ ಅನ್ನೋದು ಎರಡು ಮುಖ್ಯ ಗುಣಗಳನ್ನು ಹೊಂದಿದೆ. ಒಂದು ಆವರಣ ಶಕ್ತಿ, ಇದು ಬ್ರಹ್ಮನ ಸ್ವರೂಪವನ್ನು ಮುಚ್ಚುವುದು. ವಿಕ್ಷೇಪ ಶಕ್ತಿ, ಇದು ನಾನಾ ರೂಪ ನಾನಾ ಭಾವನೆಗಳನ್ನು ಪ್ರಕ್ಷೇಪಿಸಿ ಜಗತ್ತನ್ನು ವಾಸ್ತವವೆಂದು ಕಾಣುವಂತೆ ಮಾಡುವುದು. ಇಲ್ಲಿ ಜೀವ ಈಶ್ವರ ಬ್ರಹ್ಮನ ಪರಿಕಲ್ಪನೆ ಅನ್ನೋದನ್ನ ನೋಡೋಣ. ಇದೇನಿದು ಅಂತ ಹೇಳ್ಬಿಟ್ಟು, ಇಲ್ಲಿ ಜೀವನ್ಮುಕ್ತಿ ಅದ್ವೈತ ವೇದಾಂತದ ಪ್ರಕಾರ ಒಂದು ಜೀವನಿಗೆ ತನ್ನ ನಿಜಸ್ವರೂಪವನ್ನು ಅರಿಯಲು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಇದು ಮೋಕ್ಷವನ್ನು ತಲುಪುವ ಮಾರ್ಗ ಅಂತ ಹೇಳುತ್ತೆ. ಈಶ್ವರ ಅಂದ್ರೆ ಏನಿಲ್ಲಿ ಮಾಯೆಯ ಮೂಲಕ ಕಾಣಿಸಿಕೊಳ್ಳುವ ಬ್ರಹ್ಮ. ಇದು ಆಕಾರವಿರುವಂತೆ ತೋರುತ್ತದೆ, ಆದರೆ ನಿಜವಾಗಿ ಇದು ನಿರಾಕಾರ ಅಂತ ಹೇಳ್ಬೋದು. ಇಲ್ಲಿ ಜೀವನಾದ ಸ್ಥಿತಿಗತಿ ಏನಪ್ಪ ಅಂತಂದರೆ, ಜೀವಾತ್ಮನ ಮಾಯೆಯಿಂದ ಮುಕ್ತಿಯಾಗುವ ಪ್ರಕ್ರಿಯೆಯನ್ನು ಜ್ಞಾನ ಮತ್ತು ಅನುಭವದಿಂದ ಸಾಧ್ಯ. ಈ ಪ್ರಕ್ರಿಯೆ ಏನಪ್ಪ ಅಂತಂದರೆ, ಜ್ಞಾನ ಮತ್ತು ಅನುಭವದಿಂದ ಮಾತ್ರ ಸಾಧ್ಯ, ಬೇರೆ ಇನ್ಯಾವುದಿಂದನೂ ಸಾಧ್ಯ ಇಲ್ಲ ಅಂತೇಳಿ ಹೇಳುತ್ತೆ. ಈ ಅದ್ವೈತ ವೇದಾಂತದ ಅನುಭವಾತ್ಮಕ ತತ್ವ ಏನಪ್ಪ ಅಂದರೆ, ಸಾಕ್ಷಾತ್ಕಾರ, ನಾನು ಬ್ರಹ್ಮನಾಗಿದ್ದೇನೆ ಎಂಬ ಅನುಭವ ಪ್ರಾಪ್ತಿಯಾಗುವುದು. ಎರಡನೇದಾಗಿ ಏನಪ್ಪ ಅಂದರೆ, ಅಹಂ ಬ್ರಹ್ಮಾಸ್ಮಿ, ಈ ಮಹಾವಾಕ್ಯ ನಮ್ಮ ನಿಜಸ್ವರೂಪವನ್ನು ಅರಿಯುವ ಸಂಕೇತ. ಈ ಜಗತ್ತಿನ ಸ್ವರೂಪ ಏನಪ್ಪ ಅಂದರೆ, ಮೂರನೇದಾಗಿಯೇ ಇದು ಕೇವಲ ಬಾಹ್ಯ ಪ್ರಪಂಚ, ಪಾರಮಾರ್ಥ ದೃಷ್ಟಿಯಿಂದ ಇದು ಅನಿತ್ಯ, ನಿತ್ಯವಾದದ್ದಲ್ಲ ಅಂತ. ಉದಾಹರಣೆಗೆ ಏನಪ್ಪ ಅಂತಂದರೆ, ಹಳೆಯ ಕಾಲದಲ್ಲಿ ರಾಜಕುಮಾರನೊಬ್ಬನಿಗೆ ಜನ್ಮದಿನದಂದು ಒಂದು ಅಮೂಲ್ಯವಾದ ಹಾರವನ್ನು ಉಡುಗೊರೆಯಾಗಿ ಕೊಡಲಾಯಿತು. ಅವನು ಅದನ್ನು ಹೃದಯಕ್ಕೆ ಕಚ್ಕೊಂಡು ಅಂದರೆ ಈ ಕೂತ್ಕೈಗೆ ಹಾಕ್ಕೊಂಡು ಪ್ರತಿದಿನ ಧರಿಸ್ತಾ ಇದ್ದ. ಒಂದು ದಿನ ಸ್ನಾನ ಮಾಡಲು ಹೋಗಿದ್ದಾಗ ಆ ಹಾರ ನದಿಯ ನೀರಿನಲ್ಲಿ ಬಿದ್ದಂತಾಯಿತು. ರಾಜಕುಮಾರ ಬೇಸರದಿಂದ ಅದನ್ನು ಹುಡುಕಲು ಶುರು ಮಾಡಿದನು. ಹುಡುಕ್ತಾನೆ ಇದ್ದಾನೆ, ಎಷ್ಟಾದರೂ ಸಿಗ್ತಾನೆ ಇಲ್ಲ. ನದಿಯ ಅಳಿತಳಿ ಸಂಪೂರ್ಣವಾಗಿ ಎಲ್ಲ ತಳಭಾಗ ಎಲ್ಲ ಸೋಸಿ ಪಾಪ ಏನೇನೋ ಮಾಡಿ ನೋಡ್ತಾನೆ.
ಗೊತ್ತಾ, ಇದನ್ನು ಹುಡುಕಲು ಹಲವಾರು ಪ್ರಯತ್ನ ಮಾಡಿದ್ರು ಕೂಡ ಅವನಿಗೆ ಸಿಗಲ್ಲ. ರಾಜಕುಮಾರ ತುಂಬ ದುಃಖ ಆಗಿಬಿಡುತ್ತೆ ಅವನಿಗೆ. ಆಗ ಅಲ್ಲೇ ಇದ್ದ ಬುದ್ಧಿವಂತ ಒಬ್ಬ ಗುರುಗಳು ಏನು ಮಾಡ್ತಾರೆ ಅಂದರೆ ಅವನನ್ನು ನಿಜವನ್ನು ಅರಿಯಲು ಪ್ರೇರೇಪಿಸಿದರು. ನೀನು ನಿಜ ತಿಳ್ಕೊಳ್ಳಪ್ಪ ಅಂತ. ಏನಂತ ಹೇಳಿದ್ರು ಅಂದರೆ, ಅವರ ರಾಜಕುಮಾರಿಗೆ ನದಿಯ ನೀರಿನಲ್ಲಿ ಪ್ರತಿಬಿಂಬಿಸಿರುವ ಹಾರವನ್ನಷ್ಟೇ ಅವನು ಹುಡುಕುತ್ತಿದ್ದಾನೆ ಅನ್ನೋದನ್ನ ಅವರು ತೋರಿಸ್ಕೊಟ್ರು. ನಿಜವಾದ ಹಾರ ಅವನ ಕುತ್ತಿಗೆಯಲ್ಲೇ ಇತ್ತು, ಆದರೆ ಅವನ ಮಾಯೆಯ ಆವರಣದಿಂದ ಅದನ್ನು ಗುರುತಿಸಲು ಅವನಿಗೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಗುರುಗಳು ಅವರು ಅವನಿಗೆ ಏನು ಮಾಡಿದ್ರು, ನೋಡಪ್ಪ ನಿನ್ನ ಕುತ್ತಿಗೆಯಲ್ಲೇ ಇದೆ, ಅದು ಬರೀ ಪ್ರತಿಬಿಂಬ ಅಷ್ಟೇ, ಆದ್ದರಿಂದ ಎಲ್ಲವೂ ನಿನ್ನಲ್ಲೇ ಇದೆ, ಏನು ಯೋಚನೆ ಇಲ್ಲ, ಆದ್ದರಿಂದ ಏನು ನೀನು ಹುಡುಕಬೇಕಾದಿಲ್ಲ, ನಿನ್ನಲ್ಲೇ ಇದೆ ಅಂತ ಹೇಳ್ಬಿಟ್ಟು ಅವರು ತೋರಿಸ್ಕೊಡ್ತಾರೆ. ಈ ಕಥೆಯ ಅರ್ಥ ಏನದಪ್ಪ ಅಂದರೆ, ಜೀವನದಲ್ಲಿ ನಾವು ಮಾಯೆಯ ಪರಿಣಾಮದಿಂದ ನಮ್ಮ ನಿಜ ಸ್ವರೂಪವನ್ನು ಮರೆತು ಅದನ್ನು ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತಾ ಕಾಲಹರಣ ಮಾಡ್ತೀವಲ್ವಾ, ಆದರೆ ನಮ್ಮ ನಿಜ ಸ್ವರೂಪವೇ ಬ್ರಹ್ಮನಾಗಿದ್ದು ಅದನ್ನು ಅರಿತಾಗ ಮಾತ್ರ ನಾವು ಮೋಕ್ಷವನ್ನು ಪಡೆಯಲು ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಉಪನಿಷತ್ ಉದಾಹರಣೆ ಏನಪ್ಪ ಹೇಳುತ್ತೆ ಅಂದರೆ, ಮುಂಡಕ ಉಪನಿಷತ್ನಲ್ಲಿ ಇರುವ ಸುಪ್ರಸಿದ್ಧ ಉದಾಹರಣೆಯಾದ ಸಪ್ತಪರ್ಣ ನಳಿನಿ ಎಂಬ ದೃಷ್ಟಾಂತ ಅದ್ವೈತ ತತ್ವವನ್ನು ವಿವರಿಸುತ್ತೆ. ಇದು ಹೀಗಿದೆ, ಏನಪ್ಪ ಅಂತಂದರೆ, ಒಂದು ಬೃಹತ್ ವೃಕ್ಷದ ಮೇಲು ಮತ್ತು ತಳದಲ್ಲೂ, ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಹಕ್ಕಿಗಳು ಕುಳಿತಿವೆ. ಒಂದೇ ಸ್ವರೂಪವನ್ನು ಹೊಂದಿರುವ ಈ ಹಕ್ಕಿಗಳಲ್ಲಿ ಒಂದು ಹಕ್ಕಿ ಸತತವಾಗಿ ಫಲಗಳನ್ನು ತಿಂದು ಆನಂದ ದುಃಖಗಳನ್ನು ಅನುಭವಿಸುತ್ತಿರುತ್ತೆ. ಆದರೆ ಇನ್ನೊಂದು ಹಕ್ಕಿ ಮುಕ್ತನಾಗಿ ಕೇವಲ ನೋಡಿಯೇ ಇರುತ್ತೆ, ಇನ್ನೇನು ಮಾಡ್ತಾ ಇರಲ್ಲ, ಸುಮ್ಮನೆ ಕೂತ್ಕೊಂಡು ಅವನು ಏನು ಮಾಡ್ತಾನೆ ಅಂತ ನೋಡ್ತಾ ಇರುತ್ತೆ ಅಷ್ಟೇ. ಈ ದೃಷ್ಟಾಂತದಲ್ಲಿ ಫಲವನ್ನು ತಿಂದು ಅನುಭವಿಸುತ್ತಿರುವ ಹಕ್ಕಿ ನಮ್ಮ ಜೀವಾತ್ಮನ ಪ್ರತೀಕ, ಇನ್ನೇನು ಅಲ್ಲ. ನಮ್ಮ ಜೀವಾತ್ಮ ಯಾರು ಅಂದರೆ ಈ ಫಲ ತಿಂತ ಇರ್ತಕ್ಕಂಥ ಹಕ್ಕಿಯಿಂದ. ಕೇವಲ ಸಾಕ್ಷಿಯಾಗಿ ಇರುವ ಹಕ್ಕಿ ಪರಮಾತ್ಮನ ಪ್ರತೀಕ. ಆದ್ದರಿಂದ ವೃಕ್ಷ ನಮ್ಮ ದೇಹ ಮತ್ತು ಈ ಜಗತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ಆರಾಮಾಗಿ ಹೇಳಬಹುದು. ಜೀವನವು ಪರಮಾತ್ಮನ ನಿಜ ಸ್ವರೂಪವನ್ನು ಅರಿಯದೆ ಭೌತಿಕ ಜಗತ್ತಿನಲ್ಲಿ ಬಂಧನವನ್ನು ಅನುಭವಿಸುತ್ತಿರುತ್ತದೆ. ಆದರೆ ಅದ್ವೈತ ವೇದಾಂತದ ಜ್ಞಾನ ಪ್ರಾಪ್ತಿಯಾದಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಏಕೀಭಾವವನ್ನು ಹೊಂದಿ ಮೋಕ್ಷವನ್ನು ಪಡೆಯಬಹುದು. ನಿಷ್ಕರ್ಷ ಏನಪ್ಪ ಅಂತಂದರೆ, ಅದ್ವೈತ ವೇದಾಂತದ ಪ್ರಕಾರ ಜೀವನವು ಬ್ರಹ್ಮನಾಗಿದ್ದಾನೆ, ಆದರೆ ಮಾಯೆ ತೊಡಕಾಗಿ ಆತನ ಜಗತ್ತಿನಲ್ಲಿ ವಿವಿಧ ಬಂಧನಗಳನ್ನು ಅನುಭವಿಸುತ್ತಾನೆ. ಆದರೆ ಜ್ಞಾನೋದಯದ ಮೂಲಕ, ಅಂದರೆ ಒಳ್ಳೆ ಗುರುಗಳು ಸಿಕ್ಕಿದಾಗ ಅವನಿಗೆ ದಾರಿ ತೋರಿಸ್ತಾರೆ. ಆ ದಾರಿ ತೋರಿಸೋದ್ರಿಂದ ಅವನಿಗೆ ಜ್ಞಾನೋದಯವಾಗಿ ಆ ಜ್ಞಾನೋದಯದ ಮೂಲಕ ಮಾಯೆಯ ತಪ್ಪು ಗ್ರಹಿಕೆಯಿಂದ ಮುಕ್ತರಾಗಿ ಪರಮಾನಂದವನ್ನು ಅನುಭವಿಸಬಹುದು. ಆದ್ದರಿಂದ ಇದರಿಂದ ನಾವು ಒಬ್ಬರಿಗೊಬ್ಬರು ಬೇರೆಯಲ್ಲ, ಎಲ್ಲವೂ ಒಂದೇ ಬ್ರಹ್ಮಸ್ವರೂಪ. ಈ ತತ್ವವನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿದ್ರೆ ಮಾತ್ರ ಜೀವನದಲ್ಲಿ ಎಲ್ಲ ಬಂಧನಗಳಿಂದ ಮುಕ್ತನಾಗಿ ಪರಮಾನಂದವನ್ನು ಪಡೆಯಬಹುದು ಅಂತ ಹೇಳ್ಬಿಟ್ಟು ಈ ಆಖ್ಯಾನ ಮುಗಿಸ್ತೀನಿ. ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.